ಪ್ರಿಯ ವಿದ್ಯಾರ್ಥಿಗಳೇ, ನಾನು ಜಿಸಿ ಪಾಟೀಲ್, ಕನ್ನಡ ಸಹ ಶಿಕ್ಷಕ, ವನಶ್ರೀ ಪ್ರೌಢಶಾಲೆ ಹಲ್ಗ. ನಾವು ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಸಂಧಿಗಳು ಇವುಗಳ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಹಾಗಾದ್ರೆ ಸಂಧಿ ಎಂದರೇನು? ಯಾರಾದರೂ ಹೇಳ್ತೀರಿ? ಸಂಧಿ ಎಂದರೇನು? ಹೇಳ್ತೀವಿ ಅಲ್ಲ ಕೊಡ್ರಿ. ಮತ್ತೆ ಯಾರು ಹೇಳ್ತೀರಿ? ಇಲ್ಲಿ ಕೇಳಿ. ಸಂಧಿ ಎಂದರೆ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬನೆ ಇಲ್ಲದಂತೆ ಅರ್ಥಕ್ಕೆ ಬಾಧೆ ಬರದಂತೆ ಸೇರಿಸಿ ಅಥವಾ ಕೂಡಿಸಿ ಉಚ್ಚರಿಸುವುದನ್ನು ಸಂಧಿ ಎನ್ನುವರು. ನೋಡ್ರಿ ವಿದ್ಯಾರ್ಥಿಗಳೇ, ಸ್ವಲ್ಪ ಲಕ್ಷ ಕೊಡ್ರಿ. ಸಂಧಿ ಅಂದರೆ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬನೆವಿಲ್ಲದಂತೆ ಅರ್ಥಕ್ಕೆ ಬಾಧೆ ಬರದಂತೆ ಸೇರಿಸಿ ಅಥವಾ ಕೂಡಿಸಿ ಉಚ್ಚರಿಸುವುದನ್ನೇ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ, ಮನೆ ಅಧಿಕ್ ಅನ್ನು ಮನೆ ಎನ್ನು, ಸರಿನಾ? ಮರ ಅಧಿಕ್ ಅಲ್ಲಿ ಮರದಲ್ಲಿ. ಹಾಗಾದ್ರೆ ನೋಡ್ರಿ, ಇಲ್ಲಿ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬನೆ ಬಹಳ ಹೊತ್ತು ತಗೊಂಗಿಲ್ಲ. ಇವಾಗ ಎರಡಕ್ಕೂ ಕೂಡಿಸ್ಲಿಕ್ಕೆ ಇಲ್ಲಿ ಅದಕ್ಕಿದೆ, ಹೌದಾ? ಅಂದ್ರೆ ಕೂಡಿಸುವುದು, ಹೌದಾ? ಹೌದು ನೋಡಿ, ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬನೆ ಬಹಳ ವೇಳೆ ತಗೊಂಗಿಲ್ಲ. ಅದನ್ನು ಕೂಡಿಸಿ ಅದನ್ನು ಉಚ್ಚರಿಸುವುದನ್ನ, ಹೌದಾ? ಇದು ಮೂಲ ಅರ್ಥಕ್ಕೆ ಬಾಧೆ ಬರಂಗಿಲ್ಲ. ಇದು ಮೂಲ ಅರ್ಥಕ್ಕೆ ನೋಡ್ರಿ, ಮನೆ ಅಧಿಕ್ ಅನ್ನು ಮನೆಯನ್ನು, ಹೌದಾ? ಮರ ಅಧಿಕ್ ಅಲ್ಲಿ ಮರದಲ್ಲಿ. ಈ ರೀತಿಯಾಗಿ ಅದು ಏನಾಗ್ತದಪ್ಪ ಅಂದ್ರೆ ಸಂಧಿ ಆಗ್ತದ. ಅದಕ್ಕನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸಂಧಿ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಇಲ್ಲಿ ಸಂಧಿ ಮಾಡುತ್ತಿರುವಂತಹ ಸಂದರ್ಭದೊಳಗ ಇದಕ್ಕೆ ನಾವು ಪೂರ್ವ ಪದ ಅಂತ ಕರಿತೀವಿ. ಇದಕ್ಕೆ ನಾವು ಏನಂತ ಕರಿತೀವಿ? ಪೂರ್ವ ಪದ. ನೆಕ್ಸ್ಟ್ ಇದು ಯಾವ್ದಪ್ಪ ಅಂತಂದ್ರ, ವೆರಿ ಗುಡ್, ಇದು ಯಾವ್ದಪ್ಪ ಅಂತಂದ್ರ ಉತ್ತರ ಪದ. ಆ ನಂತರ ಇದನ್ನ ನಾವು ಸಂಧಿ ಪದ ಅಂತ ಕರಿತೀವಿ. ತಿಳಿತಾ ಇದೆ? ಇದು ಮೊದಲನೇದಿರುವಂತದ್ದು ಪೂರ್ವ ಪದ, ಆನಂತರ ಉತ್ತರ ಪದ, ಇದು ಸಂಧಿ ಪದ. ಹೀಗೆ ನಾವು ಈ ಒಂದು ಸಂಧಿ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನಾವು ಮಾಡಬೇಕಾಗ್ತದ. ಹಾಗಾದ್ರೆ ಇಲ್ಲಿ ಸಂಧಿ ಅಂತಂದ್ರ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬನೆವಿಲ್ಲದಂತೆ ಅರ್ಥಕ್ಕೆ ಬಾಧೆ ಬರದಂತೆ ಸೇರಿಸಿ, ಅಂದ್ರೆ ಎರಡನ್ನು ಕೂಡಿಸುವುದು, ಸೇರಿಸಿ ಅಥವಾ ಕೂಡಿಸಿ ಉಚ್ಚರಿಸುವುದನ್ನೇ ಅದನ್ನ ನಾವೇನಂತ ಕರಿತೀವಿ? ಸಂಧಿ ಅಂತ ಕರಿತೀವಿ. ತಿಳಿತಾ ಇದೆ? ಹಾಗಾದ್ರೆ ಸಂಧಿಗಳಲ್ಲಿ ವಿಧಗಳಿದಾವ, ಸಂಧಿಗಳಲ್ಲಿ ಪ್ರಕಾರಗಳಿದಾವ. ಹಾಗಾದ್ರೆ ನೋಡ್ರಿ, ಸಂಧಿಗಳಲ್ಲಿ ಹಾಗಾದ್ರೆ ನೋಡ್ರಿ, ಇಲ್ಲಿ ಬರೀತೆ ನೋಡ್ರಿ, ಸಂಧಿಗಳಲ್ಲಿ ಪ್ರಕಾರಗಳು. ನೋಡ್ರಿ, ಒಂದಿದು ಯಾವ್ದಪ್ಪ ಅಂದ್ರ ಕನ್ನಡ ಸಂಧಿ, ಎರಡನೇದು ಯಾವ್ದಪ್ಪ ಅಂತಂದ್ರ ಸಂಸ್ಕೃತ ಸಂಧಿ. ನೋಡ್ರಿ, ಇಲ್ಲಿ ಸಂಧಿಗಳಲ್ಲಿ ಎರಡು ಏನಪ್ಪ ಅಂದ್ರೆ ಪ್ರಕಾರಗಳಿದಾವ. ಒಂದು ಕನ್ನಡ ಸಂಧಿ, ಮತ್ತೊಂದು ಸಂಸ್ಕೃತ ಸಂಧಿ. ಇದು ಬಹಳ ಇಂಪಾರ್ಟೆಂಟ್ ಇದೆ. ಕನ್ನಡ ಸಂಧಿ ಅಂತಂದ್ರೆ ಏನು,
ಅದರ ಬಗ್ಗೆ ನಾವು ಈಗ ಅಭ್ಯಾಸ ಮಾಡುವ. ಅದರಂತೆ ಸೇರಿಸಿ ಅಥವಾ ಕೂಡಿಸಿ ಉಚ್ಚರಿಸುವುದನ್ನು ನಾವು ಏನಂತ ಕರಿತೀವಿ? ಸಂಧಿ ಅಂತ ಕರಿತೀವಿ. ಎಸ ಹಾಗಾದ್ರೆ ಸಂಧಿಗಳಲ್ಲಿ ನಾವು ಎರಡು ಪ್ರಕಾರಗಳನ್ನು ನೋಡಿದ್ವಿ, ಒಂದು ಕನ್ನಡ ಸಂಧಿ, ಮತ್ತೊಂದು ಸಂಸ್ಕೃತ ಸಂಧಿ. ಹಾಗಾದ್ರೆ ಕನ್ನಡ ಸಂಧಿ ಎಂದರೇನು? ನೋಡ್ರಿ, ಕನ್ನಡ ಸಂಧಿ ಅಂತಂದ್ರ ಎರಡು ಕನ್ನಡ ಪದಗಳು ಸೇರಿ ಆಗುವ ಸಂಧಿಯನ್ನು ಕನ್ನಡ ಸಂಧಿ ಎನ್ನುವರು. ನೋಡ್ರಿ, ಉದಾಹರಣೆ: ಎಳೆ ಅಧಿಕರು, ಎಳೆಗರು. ಊರು ಅಲ್ಲಿ, ಊರಲ್ಲಿ. ಅಂತಂದ್ರ ಕನ್ನಡ ಸಂಧಿ ಅಂತಂದ್ರ ಎರಡು ಕನ್ನಡ ಪದಗಳು. ಇಲ್ಲಿ ನೋಡ್ರಿ, ಇದು ಪೂರ್ವ ಪದ, ಇದು ಉತ್ತರ ಪದ, ಇದು ಸಂಧಿ ಪದ. ಅರ್ಥ ಆಗ್ತಾ ಇದೆ? ಇದು ಪೂರ್ವ ಪದ, ಇದು ಉತ್ತರ ಪದ, ಇದು ಸಂಧಿ ಪದ. ಪೂರ್ವ ಪದ ಕನ್ನಡ ಪದ, ಉತ್ತರ ಪದನು ಕೂಡ ಕನ್ನಡ ಪದ. ಎಳೆ ಅಂತಂದ್ರ ಸಾಂದು, ಚಿಕ್ಕದು. ಕರು ಅಂತಂದ್ರ ಆಕಳ ಕರು ಇರ್ತದಲ್ಲ ಅದು. ಎಳೆ ಅಧಿಕರು, ಎಳೆ ಅನ್ನೋದು ಕೂಡ ಕನ್ನಡ ಪದ, ಕರು ಅನ್ನೋದು ಕೂಡ ಕನ್ನಡ ಪದ. ಎಳೆಗರು ಇದು ಏನಪ್ಪಾ ಅಂತಂದ್ರ ಕನ್ನಡ ಪದ. ನೆಕ್ಸ್ಟ್, ಊರು ಅನ್ನೋದು ಕನ್ನಡ ಪದ. ಅಲ್ಲಿ, ಊರಲ್ಲಿ ಇದು ಕೂಡ ಒಂದು ಕನ್ನಡ ಸಂಧಿಗೆ ಉದಾಹರಣೆ. ಏನಪ್ಪಾ ಅಂತಂದ್ರ ಕನ್ನಡ ಪದಗಳು, ಎರಡೂ ಕನ್ನಡ ಪದಗಳು ಸೇರಿ ಆಗುವಂತ ಸಂಧಿಯನ್ನ ಕನ್ನಡ ಸಂಧಿ ಅಂತ ನಾವು ಕರಿತೀವಿ. ಅರ್ಥ ಆಗ್ತಾ ಇದೆ? ಎಸ್. ಹಾಗಾದ್ರ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಸಂಸ್ಕೃತ ಸಂಧಿ. ಎರಡನೇದು ಯಾವ್ದಪ್ಪ ಅಂತಂದ್ರ ಸಂಸ್ಕೃತ ಸಂಧಿ. ಸಂಸ್ಕೃತ ಸಂಧಿ ಅಂದ್ರೆ ಎರಡು ಸಂಸ್ಕೃತ ಪದಗಳು ಸೇರಿ ಆಗುವ ಸಂಧಿಯನ್ನು ಸಂಸ್ಕೃತ ಸಂಧಿ ಎನ್ನುವರು. ನೋಡ್ರಿ, ಎರಡು ಸಂಸ್ಕೃತ ಪದಗಳು ಇರಬೇಕು. ನೋಡ್ರಿ, ಇಲ್ಲಿ ಉದಾಹರಣೆಗೆ ವಿದ್ಯಾ ಅಧಿಕ ಆಲಯ, ವಿದ್ಯಾಲಯ. ವಿದ್ಯಾ ಅಧಿಕ ಅರ್ಥಿ, ನೋಡ್ರಿ, ಇದು ಪೂರ್ವ ಪದನು ಕೂಡ ಸಂಸ್ಕೃತ ಪದ, ಆಲಯ ಅನ್ನೋದು ಕೂಡ ಸಂಸ್ಕೃತ ಪದ. ಎರಡು ಸಂಸ್ಕೃತ ಪದಗಳು ಸೇರಿ ಆಗುವಂತಹ ಸಂಧಿಯನ್ನ ನಾವು ಏನಂತ ಕರಿತೀವಪ್ಪ ಅಂದ್ರ ಸಂಸ್ಕೃತ ಸಂಧಿ. ಎರಡೆರಡು ಕನ್ನಡ ಪದಗಳು, ಪೂರ್ವ ಪದ ಮತ್ತು ಉತ್ತರ ಪದ, ಕನ್ನಡ ಪದ ಇತ್ತಪ್ಪ ಅಂದ್ರ ಅದಕ್ಕೆ ಯಾವ ಸಂಧಿ ಅಂತ ಕರಿತೀವಿ? ಕನ್ನಡ ಸಂಧಿ ಅಂತ ಕರಿತೀವಿ. ಎರಡು ಸಂಸ್ಕೃತ ಪದಗಳು ಬಂದಿದ್ವಪ್ಪ ಅಂತ ಅದಕ್ಕೆ ನಾವು ಏನಂತ ಕರಿತೀವಿ? ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಸಂಸ್ಕೃತ ಸಂಧಿಗಳಲ್ಲಿ ಪ್ರಕಾರಗಳು ನೋಡ್ರಿ. ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳಲ್ಲಿ ಪ್ರಕಾರಗಳು. ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳಲ್ಲಿ ಕೂಡ ಪ್ರಕಾರಗಳದಾವ. ಒಂದು ಯಾವುದಪ್ಪ ಅಂತಂದ್ರ ಸ್ವರ ಸಂಧಿ. ಎರಡನೇದು ಯಾವುದಪ್ಪ ಅಂತಂದ್ರ ವ್ಯಂಜನ ಸಂಧಿ. ಹಾಗಾದ್ರೆ ನಾವು ಸ್ವಲ್ಪ ಕನ್ನಡ ಮೂಲಾಕ್ಷರ ಕಡೆ ಹೋಗೋಣ. ಸ್ವರಗಳು ಎಷ್ಟು? 13. ಹೌದಾ? ವ್ಯಂಜನಗಳು ಎಷ್ಟು? ವೆರಿ ಗುಡ್, 30.
4. ಹೌದಾ? ಹಾಗಾದ್ರೆ ಸ್ವರಗಳು ಬರ್ತಾ ಇದ್ದುಪ್ಪ ಅಂತಂದ್ರೆ ನಾವ್ ಏನಂತ ಕರಿತೀವಿ? ಅದನ್ನ ಸ್ವರ ಸಂಧಿ ಅಂತ ಕರಿತೀವಿ. ವ್ಯಂಜನ ಬರ್ತಾ ಇದ್ದುಪ್ಪ ಅಂತಂದ್ರ, ಅಥವಾ ವ್ಯಂಜನ ಸ್ವರದ ಮುಂದೆ ವ್ಯಂಜನ ಬರ್ತಾ ಇತ್ತಪ್ಪ ಅಂತಂದ್ರೆ ನಾವ್ ಏನಂತ ಕರಿತೀವಿ? ವ್ಯಂಜನ ಸಂಧಿ ಅಂತ ಕರಿತೀವಿ. ಹಾಗಾದ್ರೆ ಅದು ಹೆಂಗಿರ್ತದ ಅನ್ನೋದನ್ನ ಸ್ವಲ್ಪ ನಾವು ನೋಡೋಣ. ತಿಳಿತಾ? ಹಾಗಾದ್ರೆ ನೋಡ್ರಿ, ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಸ್ವರ ಸಂಧಿ. ಸ್ವರ ಸಂಧಿ ಅಂತಂದ್ರ ನೋಡ್ರಿ, ಮೊದಲನೇದು ಸ್ವರ ಸಂಧಿ. ಸ್ವರ ಸಂಧಿ ಅಂತಂದ್ರ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಅದನ್ನು ಸ್ವರ ಸಂಧಿ ಎನ್ನುವರು. ಇಲ್ಲಿಂದ ನಿಮ್ದ ಏನಪ್ಪ ಅಂತಂದ್ರ ಸಂಧಿಗಳ ಒಂದು ಏನಪ್ಪ ಅಂದ್ರ ಟಾಪಿಕ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇದು ಹೆಂಗ ಅನ್ನೋದು ನಿಮಗೆ ಹೇಳ್ತೀನಿ ನೋಡ್ರಿ. ಇಲ್ಲಿ ಬರದ್ರಿ? ಉದಾಹರಣೆ ನೋಡ್ರಿ, ಇದನ್ನ ಕೆಳಗಿಂದ ಬರ್ದ್ರಿ. ಹಾಗಾದ್ರೆ ನೋಡ್ರಿ, ಇಲ್ಲಿ ಸ್ವಲ್ಪ ಲಕ್ಷ ಕೊಡ್ರಿ. ಉದಾಹರಣೆ, ಮನೆ ಅಧಿಕ್ ಅಲ್ಲಿ, ಮನೆಯಲ್ಲಿ, ಶಾಲೆ ಅಧಿಕ್ ಅನ್ನು, ಶಾಲೆಯನ್ನು, ಗುರು ಅಧಿಕ್ ಅನ್ನು, ಗುರುವನ್ನು. ಇಲ್ಲಿ ಸ್ವಲ್ಪ ಲಕ್ಷ ಕೊಡ್ರಿ, ಈ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ. ಇಲ್ಲಿ ನೋಡ್ರಿ, ಉದಾಹರಣೆ ಸ್ವರ ಸಂಧಿ ಅಂತಂದ್ರ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ. ಸ್ವರದ ಮುಂದೆ ಸ್ವರ ಬರಬೇಕು. ಸ್ವರಗಳು ಎಷ್ಟು ಅಂತ ಹೇಳಿದ್ರಿ ನೀವು? 13. ಆ ಸ್ವರಗಳೇ ಬರಬೇಕು. ಹೌದಾ? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಅದನ್ನು ಯಾವ ಸಂಧಿ ಅಂತ ಕರಿತೀವಿ? ಸ್ವರ ಸಂಧಿ. ಹಾಗಾದ್ರ ಇಲ್ಲಿ ಸ್ವಲ್ಪ ನೋಡ್ರಿ, ಸಂಧಿಯ ನಿಯಮ ಹಿಂಗಿದೆ. ಪೂರ್ವ ಪದದ ಕೊನೆಯ ಅಕ್ಷರ ಇದು ಪೂರ್ವ ಪದ, ಇದು ಉತ್ತರ ಪದ, ಇದು ಸಂಧಿ ಪದ. ಸರಿನಾ? ಈ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ. ಪೂರ್ವ ಪದದ ಕೊನೆಯ ಅಕ್ಷರ, ಪೂರ್ವ ಪದದ ಲಾಸ್ಟ್ ಅಕ್ಷರ. ಹೌದಾ? ಅಲ್ಲಿ ವ್ಯಂಜನ ಇತ್ತಂದ್ರೆ ಏನಾಗ್ತದ? ಸ್ವರವಾಗ್ತದ. ವ್ಯಂಜನ ಇತ್ತಂದ್ರೆ ಏನಾಗ್ತದ? ಸ್ವರವಾಗ್ತದ. ಉತ್ತರ ಪದದ ಮೊದಲನೇ ಅಕ್ಷರ, ಉತ್ತರ ಪದದ ಆದರಿಯಲ್ಲಿರುವಂತಹ ಅಕ್ಷರ. ಇಲ್ಲಿ ಸ್ವರವಿತ್ತಂದ್ರ ಸ್ವರನ ಮೇಲೆ ಬರ್ತದ, ವ್ಯಂಜನ ಇತ್ತಂದ್ರ ವ್ಯಂಜನ ಮೇಲೆ ಬರ್ತದ. ಅರ್ಥ ಆಗ್ತದೆ? ಅರ್ಥ ಆಗ್ತಾ ಇದೆ ನೋಡ್ರಿ. ಪೂರ್ವ ಪದದ ಕೊನೆಯ ಅಕ್ಷರ ವ್ಯಂಜನ ಇದ್ರ ಅದು ಏನಾಗ್ತದ? ಸ್ವರವಾಗ್ತದ. ಉದಾಹರಣೆಗೆ ಅಲ್ಲಿ ಏನಿದೆಪ್ಪ ಅಂತಂದ್ರ ನೇ ಅಂತಿದೆ. ನೇ ಆಗ್ಬೇಕಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಅಲ್ಲಿ ನ ವ್ಯಂಜನ್, ಅದಕ್ಕೆ ಅಲ್ಲಿ ಏನಿದೆಪ್ಪ ಅಂದ್ರ ಅ ಇದೆ. ನ ಒಳಗೆ ಏನಿದೆ? ಸಾರಿ, ನ ಅದಕ್ಕೆ ಸಾರಿ ಎ ಇದೆ. ಏನಿದೆ? ಎ ಇದೆ. ಎ ಸ್ವರ. ಸ್ವರ ಹೌದಾ? ಸ್ವರನ? ಹಾಗಾದ್ರೆ ನೋಡ್ರಿ, ಇಲ್ಲಿ ಎ ಇದೆ. ಎ ನೇ ಅಂತಂದ್ರೆ ಇಲ್ಲಿ ಏನಿದೆಪ್ಪ ಅಂದ್ರ ಎ ಇದೆ. ಉತ್ತರ ಪದದ ಆದಿಯಲ್ಲಿರುವಂಥದ್ದು ಅಂದ್ರ ಲಾಸ್ಟ್ ಏನು ಉತ್ತರ ಪದ ಇದೆಯಲ್ಲ, ಉತ್ತರ ಪದದಲ್ಲಿರುವಂತಹ ಮೊದಲನೇ ಅಕ್ಷರ ಅಲ್ಲಿ ಏನಿದೆ? ಯಾವ ಅಕ್ಷರ ಇದೆ? ಅಲ್ಲಿ ಅ ಇದೆ. ಅಲ್ಲಿ ಏನ್ ಬರ್ತದ? ಅನ ಬರ್ತದ. ಇಲ್ಲಿ ಯಾವ ಬರ್ತದ? ವ್ಯಂಜನ ಇತ್ತಂದ್ರ ವ್ಯಂಜನನ ಬರ್ತದ, ಸ್ವರವಿತ್ತಂದ್ರ ಸ್ವರನ ಬರ್ತದ. ಆದ್ರ ಇಲ್ಲಿ ಪೂರ್ವ ಪದದಲ್ಲಿ ಅಲ್ಲಿ ವ್ಯಂಜನ ಇತ್ತಂದ್ರ ಏನಾಗ್ತದ? ಸ್ವರವಾಗ್ತದ. ನೇ ಐತಂದ್ರ ಅಲ್ಲಿ ಏನಾಗ್ತದ? ವ್ಯಂಜನ ಎ ಆಗ್ತದ. ಅರ್ಥ ಆಗ್ತಾ ಇದೆ? ಸೇಮ್ ಇಲ್ಲಿ ಲೇ ಇದೆ. ಇಲ್ಲಿ ಯಾವ್ದು ಬರ್ತದ? ಎ. ಇಲ್ಲಿ ಅ. ಮತ್ತೊಂದು ಉದಾಹರಣೆ ನೋಡ್ರಿ, ನೀರು ಅಧಿಕ್ ಇಲ್ಲ. ಹೌದಾ? ನೀರಿಲ್ಲ. ಸರಿನಾ? ಇಲ್ಲಿ ನೋಡ್ರಿ, ಪೂರ್ವ ಪದದ ಕೊನೆ ಅಕ್ಷರ ಏನಿದೆ? ಇಲ್ಲಿ ರು ಇದೆ. ಅಂದ್ರೆ ಸ್ವರ ಅದ್ರೊಳಗೆ ಯಾವುದಿದೆ? ವೆರಿ ಗುಡ್. ಅಲ್ಲಿ ಏನಿದೆ? ಹೂ ಇದೆ.
ಉತ್ತರ ಪದ ಆದಿಯಲ್ಲಿರುವಂತ ಯಾವ ಸ್ವರ ಇದೆ ಅಲ್ಲಿ ಅದೇ ಮೇಲ್ಗಡೆ ಬರ್ತದೆ. ಸರಿನಾ? ಅರ್ಥ ಆಗ್ತಾ ಇದೆ ಈಗ? ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸ್ವರದ ಮುಂದೆ ಸ್ವರವು ಬಂದು, ಇಲ್ಲಿ ಸ್ವರ ಮುಂದೆ ಸ್ವರ ಬರಬೇಕು. ಸ್ವರದ ಇಲ್ಲಿ ಸ್ವರ ಕಾಣ್ತಾ ಇದೆ, ಇದು ಸ್ವರ, ಸ್ವರದ ಮುಂದೆ ಸ್ವರ, ಇದು ಸ್ವರ, ಇದು ಸ್ವರ, ಎರಡು ಪದಗಳು ಸ್ವರ ಪದಗಳು. ಹೌದಾ? ಪೂರ್ವ ಪದನು ಸ್ವರವಿದೆ, ಉತ್ತರ ಪದನು ಸ್ವರ ಇದೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆದರೆ ಇದು ಯಾವ ಸಂಧಿ ಅಂತ ಕರೀತಾರ? ಸ್ವರ ಸಂಧಿ ಅಂತ ಕರೀತಾರೆ. ಸೇಮ್ ಇಲ್ಲಿ ನೋಡ್ರಿ, ಗುರು ಇಲ್ಲಿ ಉ ಇದೆ, ಇಲ್ಲಿ ಅ ಇದೆ. ಅರ್ಥ ಆಗ್ತಾ ಇದೆ? ನೆಕ್ಸ್ಟ್ ಎರಡನೇದ್ದು ಮೇಲೆದ್ದು ಬರ್ಕೊಂಡ್ರಲ್ಲ, ಇದು 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 ಬರ್ಕೊಂಡ್ರಲ್ಲ, ಇದು ಎಸ್. ಹಾಗಾದ್ರೆ ನೋಡ್ರಿ, ಎರಡನೇದು ಯಾವ್ದಪ್ಪ ಅಂತಂದ್ರ ವ್ಯಂಜನ ಸಂಧಿ. ವ್ಯಂಜನ ಸಂಧಿ ಅಂತಂದ್ರ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ಇದನ್ನು ವ್ಯಂಜನ ಸಂಧಿ ಎನ್ನುವರು. ಇದನ್ನು ವ್ಯಂಜನ ಸಂಧಿ ಎನ್ನುವರು. ಹಾಗಾದ್ರೆ ನೋಡ್ರಿ, ಇಲ್ಲಿ ಉದಾಹರಣೆ ಬರೀತೇನೆ ನೋಡ್ರಿ. ಇದು ಬರ್ಕೊಂಡ್ರಲ್ಲ? ಹಾಂ, ನೋಡ್ರಿ, ಇಲ್ಲಿ ಲಕ್ಷ ಕೊಡ್ರಿ. ನೋಡ್ರಿ ಪಿಗಳೇ, ವ್ಯಂಜನ ಸಂಧಿ ಅಂತಂದ್ರೆ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ, ಅರ್ಥ ಆಗ್ತಾ ಇದೆ? ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ, ಹೌದಾ? ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ಇದನ್ನು ಯಾವ ಸಂಧಿ ಅಂತ ಕರೀತಾರಪ್ಪ ಅಂದ್ರೆ ವ್ಯಂಜನ ಸಂಧಿ. ಹಾಗಾದ್ರೆ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿರೋ ಮೊದಲ ಸ್ವರದ ಮುಂದೆ ವ್ಯಂಜನ ಬಂದು, ಹೌದಾ? ನೋಡ್ರಿ, ಇಲ್ಲಿ ಇದು ಪೂರ್ವ ಪದ, ಇದು ಉತ್ತರ ಪದ, ಇದು ಸಂಧಿ ಪದ. ಪೂರ್ವ ಪದ, ಉತ್ತರ ಪದ, ಸಂಧಿ ಪದ. ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ಏನಿದೆ? ಳೆ ಇದೆ. ಅಂತಂದ್ರೆ ಇಲ್ಲಿ ಏನಿದೆ? ವೆರಿ ಗುಡ್, ಎ. ಇಲ್ಲಿ ಕಾಲ ಅಂತಿದೆ. ಉತ್ತರ ಪದದ ಮೊದಲನೇ ಅಕ್ಷರ ಯಾವುದಿದೆ? ವ್ಯಂಜನ ಇದೆ. ಅಲ್ಲಿ ಏನ್ ಬರ್ಬೇಕಪ್ಪ ಅಂತಂದ್ರೆ ಕನ ಬಂತು. ಅರ್ಥ ಆಗ್ತಾ ಇದೆ? ನಾನು ನಿಮ್ಮ ಆಗಲೇ ಅದಕ್ಕೆ ಹೇಳಿದ್ದೀನಿ, ಏನಪ್ಪ ಅಂದ್ರ ಪೂರ್ವ ಪದದ ಕೊನೆಯ ಅಕ್ಷರ ವ್ಯಂಜನ ಇತ್ತಂದ್ರ ಸ್ವರವಾಗ್ತದ. ಉತ್ತರ ಪದದ ಆದಿಯಲ್ಲಿರುವಂತಹ ಸ್ಥಳದಲ್ಲಿ ಸ್ವರವಿತ್ತಂದ್ರ ಸ್ವರನ ಆಗ್ತದ. ವ್ಯಂಜನ ಇತ್ತಂದ್ರ ವ್ಯಂಜನನ ಬರ್ತದ. ಅರ್ಥ ಆಗ್ತಾ ಇದೆ ಈಗ? ತಿಳಿತು? ಸ್ವರ ಇತ್ತಂದ್ರ ಇಲ್ಲಿ ಮೊದಲನೇ ಅಕ್ಷರ, ಮೊದಲನ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ, ಇಲ್ಲಿ ವ್ಯಂಜನ ಇತ್ತಂದ್ರ ಸ್ವರವಾಗ್ತದ. ಉತ್ತರ ಪದದ ಆದಿಯಲ್ಲಿರುವಂತಹ ಸ್ಥಳದಲ್ಲಿ ಅದು ವ್ಯಂಜನ ಇತ್ತಂದ್ರ ವ್ಯಂಜನ ಬರ್ತದ, ಸ್ವರ ಇತ್ತಂದ್ರ ಸ್ವರನ ಅಲ್ಲಿ ಮೇಲ್ಗಡೆ ಬರ್ತದೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಇದು ಸಂಧಿ ಪದ, ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹೇಗಿಟ್ಟಾರ? ಸ್ವರದ ಮುಂದೆ ವ್ಯಂಜನ ಬಂದು, ಇದು ಸ್ವರ. ಸ್ವರದ ಮುಂದೆ ಏನು ಬರ್ತಾ ಇದೆ? ಇಲ್ಲಿ ವ್ಯಂಜನ ಬರ್ತಾ ಇದೆ. ಅರ್ಥ ಆಗ್ತಾ ಇದೆ? ಸ್ವರದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ಇದು ಯಾವ ಸಂಧಿ? ವ್ಯಂಜನ ಸಂಧಿ, ಹೌದಾ? ನೆಕ್ಸ್ಟ್ ಮತ್ತೊಂದು ಅಥವಾ ಅಂತ ಕೊಟ್ಟಿದಾರಲ್ಲಿ, ಹೌದಾ? ವ್ಯಂಜನದ ಮುಂದೆ ವ್ಯಂಜನ,
ಇಲ್ಲಿ ನೋಡ್ರಿ, ಇದು ಕಾಣ್ತಾ ಇದೆ, ಇದೇನು? ಕಣ್, ಅಧಿಕ್, ಪನಿ, ಕಂಬನಿ. ಹೌದಾ? ಇಲ್ಲಿ ನ ಇದೆ, ಇದು ಯಾ ನ? ವೆರಿ ಗುಡ್. ಯಾ ನ ಇದು? ವ್ಯಂಜನ್ ನ ಇದು. ಇಲ್ಲಿ ನೋಡ್ರಿ, ಈ ರೀತಿ ಇದೆ, ಇದ್ರೊಳಗ ಸ್ವರವಿಲ್ಲ. ಸ್ವರ ಇತ್ತಪ್ಪ ಅಂತಂದ್ರು ಏನಾಗ್ತದ? ಈ ರೀತಿನ ಆಗ್ತದ. ಅದು ಯಾ ನ ಇದೆ? ವ್ಯಂಜನ್ ಇದೆ. ಅದಕ್ಕಾಗಿ ಅಲ್ಲಿ ಏನ್ ಬರ್ತದಪ್ಪ ಅಂದ್ರೆ ವ್ಯಂಜನನ ಬರ್ತದ. ಅರ್ಥ ಆಗ್ತಾ ಇದೆ? ಈಗ ಅರ್ಥ ಆಗ್ತಾ ಇದೆ? ವ್ಯಂಜನ್ ಇರುವುದರಿಂದಾಗಿ ವ್ಯಂಜನ್ ನ ಮೇಲೆ ಬರ್ತದ. ಇಲ್ಲಿ ಪನಿ ಅಂತಂದ್ರ ಪ ಇರುವುದರಿಂದಾಗಿ ಇಲ್ಲಿ ಪ ನ ಮೇಲೆ ಬರ್ತದ. ವ್ಯಂಜನದ ಮುಂದೆ ವ್ಯಂಜನ ಬಂದು, ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ಇದನ್ನು ಯಾವ ಸಂಧಿ ಅಂತ ಕರೀತಾರ? ವ್ಯಂಜನ ಸಂಧಿ. ಈಗ ಅರ್ಥ ಆಯ್ತು?